ಪಕ್ಷದ ಮೇಲೆ ಪ್ರಾಬಲ್ಯ ಸಾಧಿಸಲು ಹೊರಟವರಿಗೆ ಬಿಗ್ ಶಾಕ್. ಶೀಘ್ರವೇ ರಾಜ್ಯ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜ್. ಯಾರಿಗೆಲ್ಲ ಸಿಗಲಿದೆ ಯುಗಾದಿ ಬೇವು ಬೆಲ್ಲ? ಯಾರ್ಯಾರಿಗೆ ಗೇಟ್ ಪಾಸ್, ಯಾರಿಗೆಲ್ಲ ಇನ್ನಾಗ್ತಾರೆ? ಹೆಸರಿಗಷ್ಟೇ ಸಚಿವರಾಗಿ ತಿರುಗಾಡುತ್ತಿದ್ದವರಿಗೆ ನಡುಕ ಶುರುವಾಗಿದೆ. ಪುನರ್ರಚನೆಯಲ್ಲಿ ಹಿರಿಯ ತಲೆಯರಿಗೂ ಕಾದಿದೆ ಗಂಡಾಂತರ. ಅಸಮಾಧಾನಿತರಿಗೆ ಕೋಕ್, ನಿಷ್ಠಾವಂತರಿಗೆ ಅವಕಾಶ. ಕಾಮರಾಜ್ ಪ್ಲಾನ್ ಅಳವಡಿಕೆಯಿಂದ ಕಾಂಗ್ರೆಸ್ಗೆ ಹೊಸ ರೂಪ. ದೀರ್ಘಕಾಲದ ಹಿರಿತಲೆಗಳಿಗೆ ಕೋಕ್ ನೀಡಲು ವೇದಿಕೆ ಕೂಡ ಸಜ್ಜು. ಅನುಭವಿಗಳಿಗೆ ಪಕ್ಷ ಸಂಘಟನೆಯ ಜವಾಬ್ದಾರಿ ನೀಡಲು ಸೂಚನೆ. ನಿಷ್ಠಾವಂತ ಹೊಸ ಮುಖಗಳಿಗೆ ಸಂಪುಟದಲ್ಲಿ ಸ್ಥಾನಮಾನ. ಕಾಂಗ್ರೆಸ್ ಪಕ್ಷದೊಳಗೆ ಭಿನ್ನಾಭಿಪ್ರಾಯ ತಗ್ಗಿಸಲು ಈ ಒಂದು ಪ್ಲಾನ್. ಎಸ್, ಹೌದು, ಕಾಂಗ್ರೆಸ್ನಲ್ಲಿ ಇರುವಂತಹ ಭಿನ್ನಾಭಿಪ್ರಾಯವನ್ನ ತೊಳೆದು ಹಾಕೋಕೆ ಒಂದು ಸೂಪರ್ ಪ್ಲಾನ್ ರೆಡಿ ಆಗಿದೆ. ಪಕ್ಷದ ಮೇಲೆ ಪ್ರಾಬಲ್ಯವನ್ನ ಸಾಧಿಸ್ತೀನಿ ಅಂತ ಹೊರಟಿದ್ದಾರಲ್ಲ, ಅವರಿಗೆ ಎಲ್ರಿಗೂ ಕೂಡ ಬಿಗ್ ಶಾಕ್ ಎದುರಾಗಿದೆ. ಶೀಘ್ರದಲ್ಲಿಯೇ ರಾಜ್ಯ ಸಚಿವ ಸಂಪುಟಕ್ಕೆ ಒಂದು ದೊಡ್ಡ ಮೇಜರ್ ಸರ್ಜರಿ ಇದೆ. ಯಾರಿಗೆಲ್ಲ ಈ ಒಂದು ಯುಗಾದಿ ಹಬ್ಬಕ್ಕೆ ಕಹಿ ಸಿಗುತ್ತೆ, ಯಾರಿಗೆಲ್ಲ ಈ ಒಂದು ಯುಗಾದಿ ಹಬ್ಬಕ್ಕೆ ಬೆಲ್ಲ ಸಿಗುತ್ತೆ ಎನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ. ಯಾರ್ಯಾರು ಗೇಟ್ ಪಾಸ್ ಆಗ್ತಾರೆ, ಯಾರೆಲ್ಲ ಒಳಗಡೆ ಬರ್ತಾರೆ ಅನ್ನುವುದು ಕೂಡ ಕುತೂಹಲವನ್ನು ಮೂಡಿಸಿದೆ. ಹೆಸರಿಗಷ್ಟೇ ಸಚಿವರು ಹಾಕೊಂಡು ತಿರುಗ್ತಾ ಇದ್ದವರಿಗೆ ಈಗ, ಸೋಮಾರಿತನದಲ್ಲಿ ತಿರುಗ್ತಾ ಇದ್ದವರಿಗೀಗ ಗಾಢ ನಡುಕ ಶುರುವಾಗಿದೆ. ಪುನರಚನೆಯಲ್ಲಿ ಹಿರಿಯ ತಲೆಗಳಿಗೂ ಕೂಡ ಕಾದಿದೆಯಾ ಗಂಡಾಂತರ ಎನ್ನುವಂಥದ್ದು. ಅಸಮಾಧಾನಿತರಿಗೆ ಏನ್ ಹೇಳ್ತಾರೆ ಸರ್ಕಾರ? ನಿಷ್ಠಾವಂತರಿಗೆ ಅವಕಾಶವನ್ನ ಕೊಡ್ತಾರಾ? ಇವೆಲ್ಲ ಪ್ರಶ್ನೆ ಈಗ ಕಾಡ್ತಾ ಇದೆ. ಈ ಒಂದು ಸೆಷನ್ನಲ್ಲಿ ರಾಜಣ್ಣ ಹಾಕಿರುವಂತಹ ಒಂದು ಬಾಂಬ್ ಅದು ಸ್ಫೋಟವಾಗಿತ್ತು. ಆ ಒಂದು ವಿಚಾರವಾಗಿ ಕಾಂಗ್ರೆಸ್ಗೆ ಒಂದು ಹೊಸ ರೂಪ ಬಂದ್ಬಿಟ್ಟಿದೆ. ದೀರ್ಘಕಾಲದ ಹಿರಿತಲೆಗೆ ಏನಾಗುತ್ತೆ, ಅವಕಾಶವನ್ನ ಕೊಡ್ತಾರಾ, ಕೊಡಲ್ವಾ? ಅದನ್ನೆಲ್ಲವೂ ಕೂಡ ಕಾದು ನೋಡ್ಬೇಕಾಗಿದೆ. ಅನುಭವಿಗಳಿಗೆ ಪಕ್ಷ ಸಂಘಟನೆಯ ಜವಾಬ್ದಾರಿಯನ್ನ ನೀಡೋಕೆ ಸೂಚನೆಯನ್ನ ಮಾಡಲಾಗಿದೆ. ಶಾಪ್ ಮಾಡ್ಕೊಂಡು ತಿರುಗೋರಿಗೆ ಏನಿಲ್ಲ, ನಿಷ್ಠಾವಂತರಾಗಿದ್ದವರಿಗೆ ಇದೊಂದು ದೊಡ್ಡ ಆಫರ್ ಅಂತಾನೆ ಹೇಳಬಹುದು. ಅನುಭವಿಗಳಿಗೆ ಪಕ್ಷ ಸಂಘಟನೆಯ ಜವಾಬ್ದಾರಿಯನ್ನ ನೀಡಲಿಕ್ಕೆ ಎಲ್ಲವೂ ಕೂಡ ರೆಡಿಯಾಗಿದೆ. ನಿಷ್ಠಾವಂತ ಹೊಸ ಮುಖಗಳಿಗೆ ಸಂಪುಟದಲ್ಲಿ ಸ್ಥಾನಮಾನ, ಯೂತ್ಸ್ ಬರಬೇಕು. ಕಾಂಗ್ರೆಸ್ ಪಕ್ಷದ ಒಳಗೆ ಭಿನ್ನಾಭಿಪ್ರಾಯ ಇತ್ತಲ್ಲ, ಆಗ್ಲೇ ಹೇಳಿದೆ, ಅದನ್ನ ತಗ್ಗಿಸೋಕೆ ಕಾಂಗ್ರೆಸ್ ಸರ್ಕಾರ ಒಂದು ಹೊಸ ಪ್ಲಾನ್ ಅನ್ನ ಮಾಡಿಕೊಂಡಿದೆ.